ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಮೀಶೋಯಿಂದ ಸ್ವಲ್ಪ ಪ್ರಾಡಕ್ಟ್ ತರಿಸಿ ತುಂಬಾ ದಿವಸ ಆಗಿತ್ತು. ಆದರೆ ಅದನ್ನು ಯಾವುದನ್ನು ಕ್ಲೀನ್ ಮಾಡಿಕೊಂಡು ನಾನು ಕಿಚನ್ ಮೇಕಓವರ್ ಮಾಡೋಣ ಅಂತ ಅಂದ್ಕೊಂಡು ಹಾಗೇನೆ ಇಟ್ಟಿದ್ದೆ. ಯಾಕೆಂದರೆ ಅವಾಗಲೇ ಮಾಡ್ಬೋದಿತ್ತು. ಸೊ ಹಬ್ಬದ ಟೈಮ್ ಬರಲಿ, ಹಬ್ಬನ ಹತ್ರ ಮಾಡಿಕೊಂಡು ಹೇಗೋ ಮನೆಯೆಲ್ಲ ಕ್ಲೀನ್ ಮಾಡ್ತೀನಲ್ಲ, ಅವಾಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಹಾಗೆ ಇಟ್ಟಿದ್ದೆ. ಸರಿ, ಇವಾಗ ನೋಡಿ ನನ್ನ ಕಿಚನ್ ಈ ರೀತಿ ಇದೆ. ಎಲ್ಲ ಸ್ಟೀಲ್ ಬಾಕ್ಸಲ್ಲೇ ಇತ್ತು. ಸ್ಟೀಲ್ ಬಾಕ್ಸಲ್ಲಿ ಚೆನ್ನಾಗಿರುತ್ತೆ, ಒಳ್ಳೇದೇನೆ. ಆದರೆ ನಾವು ಅರ್ಜೆಂಟಾಗಿ ಅಡುಗೆ ಮಾಡಬೇಕಾದ್ರೆ ಯಾವುದು ಕಾಣಿಸಲ್ಲ ಅಲ್ವಾ, ಆ ಕಡೆ ಈ ಕಡೆ ಹೋಗುತ್ತೆ, ಮಿಸ್ ಆಗುತ್ತೆ. ಎಷ್ಟೇ ನೀಟಾಗಿ ಅರೇಂಜ್ ಮಾಡ್ಕೊಂಡ್ರು ಒಂದೊಂದ್ಸಲ ಯಾವ್ದು ಎಲ್ಲಿಟ್ಟಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಮೀಶೋಯಿಂದ ಸ್ವಲ್ಪ ಈ ಫೈಬರು ಮತ್ತು ಪ್ಲಾಸ್ಟಿಕ್ ಐಟಮ್ ಬರುತ್ತಲ್ಲ, ಅದನ್ನು ತಗೊಂಡಿದ್ದೆ. ಎಲ್ಲ ಬೇಳೆಗಳೆಲ್ಲ ಸ್ಟೋರ್ ಮಾಡ್ಕೊಳ್ಳೋಣ ಅಂತ. ಹಾಗೆ ಸ್ವಲ್ಪ ಗ್ಲಾಸ್ ಐಟಮ್ಸು ತರಿಸಿದ್ವಿ. ಚೆನ್ನಾಗಿದೆ, ಡ್ರೈ ಫ್ರೂಟ್ಸ್ ಹಾಕೋದಕ್ಕಾಗಲಿ ಎಲ್ಲ. ಮೊದಲು ಪ್ರತಿಯೊಂದನ್ನು ಫಸ್ಟು ವಾಶ್ ಮಾಡಿಕೊಂಡು ಈ ಥರ ನೀರೆಲ್ಲ ಸೋರ್ಕೊಳ್ಳಿ ಅಂತ ಈ ಥರ ಇಟ್ಕೊಂಡಿದ್ದೆ. ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಆಮೇಲೆ ಮಾಡೋಣ ಅಂತ ಪ್ರತಿಯೊಂದನ್ನು ನೀಟಾಗಿ ವಾಶ್ ಮಾಡಿ ಎಲ್ಲನೂ ಉಲ್ಟಾ ಮಾಡಿ ತಗೊಂಡ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಇಳ್ಕೊಂಡ್ಮೇಲೆ ಆರಾಮಾಗಿ ಒರೆಸ್ಕೊಂಡು ಆಮೇಲೆ ಏನೇನು ಗ್ರಾಸರೀಸ್ ಬೇಕು ಅದೆಲ್ಲ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಅವೆಲ್ಲ ತೊಳೆದಿಟ್ಟು ಆಮೇಲೆ ಸ್ಟೀಲ್ ಐಟಮ್ ಇತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಫಸ್ಟು ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಕಿಚನ್ನ ರ್ಯಾಕ್ಗಳಾಗಲಿ ಒಳಗಡೆ ಬಾಕ್ಸ್ಗಳು ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಗ್ರಾಸರೀಸ್ನೆಲ್ಲ ಫಿಲ್ ಮಾಡಿ ಇಟ್ಕೋತೀನಿ. ನಮ್ಮ ಹೆಣ್ಮಕ್ಳಿಗೆ ಕಿಚನ್ ಯಾವಾಗಲೂ ಕ್ಲೀನಾಗಿದ್ರೇ ಅಡುಗೆ ಮಾಡೋಕ್ಕೆ ಆಗಲಿ ಪ್ರತಿಯೊಂದಕ್ಕೂ ಅಷ್ಟೇ. ಯಾರೇ ಆಗಲಿ ಬಂದು ಫಸ್ಟ್ ನೋಡೋದೇ ಕಿಚನ್ನು. ನಾವು ಕಿಚನ್ನ ಹೇಗೆ ಇಟ್ಕೋತೀವಿ ಅನ್ನೋದ್ರ ಮೇಲೇ ಡಿಪೆಂಡ್ ಆಗುತ್ತೆ. ಯಾವಾಗಲೂ ಅಷ್ಟೇ, ನಾವು ಸಡನ್ನಾಗಿ ಯಾರೇ ಬಂದ್ರೂ ಫಸ್ಟ್ ಕಿಚನಿಗೆ ಬರ್ತಾರೆ. ಅದರಿಂದ ಕಿಚನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕು. ಮತ್ತು ಹೈಜೆನಿಕ್ ಆಗಿದ್ದರೆ ನಮಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾನು 1 kg ಬಾಕ್ಸ್ ಇತ್ತಲ್ಲ, ಅದಕ್ಕೆಲ್ಲ ಬೇಳೆ ಕಾಳುಗಳು ಮತ್ತು ಜಾಸ್ತಿ ಡೈಲಿ ಯೂಸ್ ಮಾಡೋ ಅಂಥದ್ದನ್ನೆಲ್ಲ ಈ ಥರದಕ್ಕೆ ಹಾಕೊಂಡು ಸ್ಟೋರ್ ಮಾಡಿಕೊಂಡೆ. ಆಮೇಲೆ ಕೆಲವೊಂದು ಐಟಮ್ನ ಮಾತ್ರ ಚಿಕ್ಕದು 300 ml ಇಡಿಸಿತ್ತಲ್ಲ, ಅಂದರೆ ಉದ್ದಿನಬೇಳೆ ಕಡಲೆಬೇಳೆ ಅದನ್ನೆಲ್ಲ ಆರಾಮಾಗಿ ಡೈಲಿ ಯೂಸ್ ಅದನ್ನೆಲ್ಲ ಈಚೆ ಇಟ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿ ಎಲ್ಲದಕ್ಕೂ ಫಸ್ಟು ಗ್ರಾಸರೀಸ್ನ ಫಿಲ್ ಮಾಡ್ತಾ ಇದ್ದೀನಿ. ಗ್ಲಾಸ್ ಐಟಮ್ಸ್ ಇತ್ತಲ್ಲ ಅದಕ್ಕೆಲ್ಲ ಡ್ರೈ ಫ್ರೂಟ್ಸ್ನ ಈ ಥರ ಕಾಣೋ ಥರ ಇದ್ದರೆ ಮಕ್ಕಳು ತೊಗೊಂಡಾದರೂ ತಿಂತಾರೆ, ಅಟ್ಲೀಸ್ಟ್ ನಾವು ಕೊಟ್ಟಿಲ್ಲ ಅಂದ್ರೂ. ಅದಕ್ಕೋಸ್ಕರ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಏನೇನಿತ್ತು ಅದನ್ನೆಲ್ಲ ಇದು 12 ಪೀಸ್ ಏನೋ ಇತ್ತು ಗ್ಲಾಸ್ ಐಟಮ್ಸು. ತುಂಬಾ ಚೆನ್ನಾಗಿದೆ. ಒಂದು 100 ಗ್ರಾಮ್ ಅಷ್ಟು ಇಡಿಸುತ್ತೆ ಪ್ರತಿಯೊಂದೂ ಅಷ್ಟೇ. ಹಾಗಾಗಿ ಇದನ್ನೆಲ್ಲ ತುಂಬಿ ಇಡ್ತಾ ಇದ್ದೀನಿ, ಗೋಡಂಬಿ ಬಾದಾಮಿ ಎಲ್ಲ. ಹಾಗೆ ನನ್ನ ಚಿಕ್ಕ ಮಗ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದ, ಎಲ್ಲನೂ ಹಾಕೋದಕ್ಕೆ ಆಗಲಿ ಸ್ಟಿಕ್ಕರ್ ಬರೆಯೋದಕ್ಕೆ ಆಗಲಿ. ಅವನಿಗೆ ಇದರಲ್ಲೆಲ್ಲ ಏನೋ ಒಂಥರ ಖುಷಿ. ಅವನು ಆಲ್ಮೋಸ್ಟ್ ಫ್ರೀ ಇದ್ದರೆ, ಸ್ಕೂಲ್ ಇಲ್ಲ ಅಂದರೆ ನನ್ನ ಜೊತೆನೇ ಇರ್ತಾನೆ ಕಿಚನಲ್ಲಿ. ನನಗೆ ಏನಾದರೂ ಒಂದು ಹೆಲ್ಪ್ ಮಾಡಿಕೊಂಡು ಯಾವಾಗಲೂ ಅವ್ನು ಈ ರೀತಿ ಇರೋಕ್ಕೆ ಇಷ್ಟಪಡ್ತಾನೆ. ನನ್ನ ದೊಡ್ಡ ಮಗನ ಥರ ಅಲ್ಲ, ಅವನು ಬಾ ಅಂತ ಕರೆದ್ರೂ ಬರೋಲ್ಲ ಕೆಳಗಡೆ. ಅವ್ನು ರೂಮಲ್ಲಿ ಸೇರಿಕೊಂಡ್ರೆ ಮುಗ್ದೋಯ್ತು. ಇವನು ಆ ಥರ ಅಲ್ಲ, ಎಲ್ಲ ಕೆಲಸಕ್ಕೂ ನನ್ನ ಜೊತೆ ಇನ್ವಾಲ್ವ್ ಆಗ್ತಾನೆ. ಹಾಗೆ ನಂಗೆ ಸ್ವಲ್ಪ ಹೆಲ್ಪು ಮಾಡ್ತಾನೆ. ಇವಾಗಲೇ ಏನೇ ಹೇಳಿದ್ರು ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ನನ್ನ ಜೊತೆ ಇರೋಕ್ಕೆ ಇಷ್ಟಪಡ್ತಾನೆ. ಯಾವಾಗಲೂ ಕಿಚನಲ್ಲೇ ಇರ್ತಾನೆ ನಾನಿದ್ದರೆ. ಸ್ಕೂಲಿಂದ ಬಂದಾಗಲಿ ಅಥವಾ ಈ ಥರ ಸಂಡೇ ಸ್ಯಾಟರ್ಡೆ ಅವಾಗೆಲ್ಲ ನನಗೆ ಹೆಲ್ಪ್ ಮಾಡ್ತಾನೆ. ಇವಾಗಲೂ ಅಷ್ಟೇ, ಪ್ರತಿಯೊಂದಕ್ಕೂ ಎಲ್ಲ ತುಂಬಿ ಮತ್ತು ಎಲ್ಲ ಸ್ಟಿಕ್ಕರೆಲ್ಲ ಅವನೇ ಬರೀತಾ ಇದ್ದ. ಆಮೇಲೆ ಕೆಲವೊಂದು ಪಂಪ್ಕಿನ್ ಸೀಡ್ಸು ಮತ್ತು ಕುಕುಂಬರ್ ಸೀಡ್ಸು ಅದು ತಂದಿದ್ದೆ. ಯಾಕೆಂದರೆ ಇವಾಗಿನ ಫುಡ್ಡಲ್ಲಿ ಏನೂ ಇರಲ್ಲ. ಈ ಥರ ಸೀಡ್ಸ್ಗಳಾಗಲಿ ಮತ್ತು ಡ್ರೈ ಫ್ರೂಟ್ಸ್ಗಳಾಗಲಿ ಪ್ರತಿದಿನ ಮಕ್ಳಿಗೆ ಕೊಡೋದ್ರಿಂದ ಮಕ್ಕಳ ಬೆಳವಣಿಗೆಗಾಗಲಿ ಅಥವಾ ಬುದ್ಧಿಗಾಗಲಿ ಒಳ್ಳೆಯದು. ಅದಕ್ಕೋಸ್ಕರ ನಾನು ಪ್ರತಿ ಮಂತು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಈ ಥರ ಪಂಪ್ಕಿನ್ ಸೀಡ್ಸು, ಕುಕುಂಬರ್ ಸೀಡ್ಸು ಇದೆಲ್ಲ ತಂದಿಟ್ಟಿರ್ತೀನಿ ಸ್ವಲ್ಪ. ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಮಕ್ಕಳಿಗೆ. ಅವಾಗ ತೊಗೊಂಡು ತಿಂತಾ ಇರ್ತಾನೆ. ಕೆಲವೊಂದು ಸಲ ಸ್ನ್ಯಾಕ್ಸಿಗೂ ಕೂಡ ಅದೇ ಕೊಡ್ತೀನಿ. ಹಾಗೆ ನಾನು ರವೆನ ಹುರಿದ್ಬಿಟ್ಟೆ ಸ್ಟೋರ್ ಮಾಡ್ಕೊಳ್ಳೋಣ, ಯಾಕೆಂದರೆ ಹುರಿದ್ಬಿಟ್ಟು ಸ್ಟೋರ್ ಮಾಡಿಕೊಂಡ್ರೆ ಬೇಗ ಹಾಳಾಗಲ್ಲ. ಹಾಗೆ ಇಟ್ಟಿದ್ರೆ ಒಂದೊಂದ್ಸಲ ಹುಳ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹುರಿದ್ಬಿಟ್ಟು ಸ್ಟೋರ್ ಮಾಡಿದೆ. ಈಗ ಪ್ರತಿಯೊಂದು ಗ್ರಾಸರೀಸ್ನ ನಾನು ಫಿಲ್ ಮಾಡಿದ್ಮೇಲೆ ಕಡಲೆಬೇಳೆ ಆಗಲಿ ಉದ್ದಿನಬೇಳೆ ಆಗಲಿ ಅವೆಲ್ಲನೂ ಸ್ಟಿಕ್ಕರಲ್ಲಿ ಬರಿತಾ ಇದ್ದೀನಿ.
ಕಾಣಿಸಲ್ಲ ಅಂತ ಏನಲ್ಲ, ಆದ್ರೂ ಏನೋ ಒಂದು ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತಲ್ಲ. ಇದು ಟ್ರಾನ್ಸ್ಪರೆಂಟ್ ಜಾರ್ಗಳಾಗಿರೋದ್ರಿಂದ ಎಲ್ಲ ನೀಟಾಗಿ ಯಾವ್ಯಾವ್ದು ಐಟಮ್ ಅಂತ ನಮಗೆ ನೀಟಾಗಿ ಕಾಣಿಸುತ್ತೆ, ಆದ್ರೂ ಚೆನ್ನಾಗಿರುತ್ತೆ. ಇವಾಗ ಎಲ್ಲರೂ ಅದೇ ತರಾನೇ ಸ್ಟಿಕ್ಕರ್ ಹಾಕಿ, ಈ ತರ ಕಂಟೈನರ್ಗಳಿಗೆ ಸ್ಟಿಕ್ಕರ್ ಹಾಕಿ ಬರೆಯೋದ್ರಿಂದ ಇನ್ನೂ ಒಂದು ಹೊಸ ಲುಕ್ ಕೊಡುತ್ತೆ ಅಂತ ನಾನು ಈ ರೀತಿ ಮಾಡಿದೆ. ಹಾಗೆ ಇನ್ನ ಚಿಕ್ಕ ಚಿಕ್ಕ ಪುಟ್ಟ ಜಾರ್ಗಳು ತಗೊಂಡಿದ್ದೆ. ಇದು ಗ್ಲಾಸ್ ಕಂಟೈನರ್ನೇ. ಇದಕ್ಕೆ ಸ್ಪೈಸಸ್ ಅಂದ್ರೆ ಚಕ್ಕೆ, ಲವಂಗ, ಏಲಕ್ಕಿ ಅವನ್ನೆಲ್ಲ ಹಾಕ್ತಾ ಇದ್ದೀನಿ. ನಾನು ಈ ತರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ಅವನ್ನೆಲ್ಲ ಆ ತರ ಜಾರ್ಗೆ ಹಾಕ್ತೆ. ಆಲ್ಮೋಸ್ಟ್ ಒಂದು 3 ಟೈಪ್ಸ್ ಗ್ಲಾಸ್ ತಗೊಂಡಿದ್ದೆ. ಇವಾಗ ಸಾಸಿವೆ ಹಾಕಿ ಇಟ್ಟಿದ್ನಲ್ಲ, ಆ ತರದ್ದು ಒಂದು 6 ಪೀಸ 8 ಪೀಸ ಇತ್ತು. ಅದಕ್ಕೆ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಪೆಪ್ಪರ್ ಪುಡಿ, ಜೀರಾ ಪೌಡರು, ಮತ್ತೆ ಚಿಕ್ಕ ಚಿಕ್ಕದು ಏನೇನಿರುತ್ತೆ ಸೋಡಾ ಪುಡಿ, ಉಪ್ಪಿನ ಪುಡಿ, ಅದನ್ನೆಲ್ಲ ಆ ತರ ಇಟ್ಟೆ. ಇವಾಗ ಎಲ್ಲಾನು ಗ್ರಾಸರೀಸ್ ಆದ್ಮೇಲೆ ಮೇಲ್ಗಡೆ ರ್ಯಾಕಿಗೆ ನಾನು 1 kg ಬಾಕ್ಸಸ್ ಇತ್ತಲ್ಲ, ಅದನ್ನೆಲ್ಲ ಸ್ಟೋರ್ ಮಾಡ್ತಾ ಇದ್ದೀನಿ. ಅಂದ್ರೆ ಜಾಸ್ತಿ ಕಡಲೆಬೇಳೆ ಆಗ್ಲಿ, ಉದ್ದಿನಬೇಳೆ ಆಗ್ಲಿ, ಮತ್ತೆ ಧನಿಯಾ ಪುಡಿ, ಖಾರದ ಪುಡಿ, ಆ ತರದ್ದೆಲ್ಲ ಮೇಲೆ ಇಡ್ತಾ ಇದ್ದೀನಿ. ಡೈಲಿ ಯೂಸಸ್ ಏನಿದೆ ಅದನ್ನ ಮಾತ್ರ ಕೆಳಗಡೆ ಜೋಡಿಸ್ತಾ ಇದ್ದೀನಿ. ರವೆ, ಅವಲಕ್ಕಿ ಆ ತರದೆಲ್ಲ ಏನ್ ಡೈಲಿ ತಗೊಳಲ್ಲ ಅಲ್ವಾ, ಆ ತರದೆಲ್ಲ ಮೇಲೆ ಜೋಡಿಸ್ದೆ. ಇನ್ ಮಿಕ್ಕಿರೋದೆಲ್ಲ ಅಂದ್ರೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಆ ತರದೆಲ್ಲ ನಾನು ಕೆಳಗಡೆ ಜೋಡಿಸ್ತಾ ಇದ್ದೀನಿ. ಕಿಚನ್ ಮೇಕ್ ಓವರ್ ಅಂದ ತಕ್ಷಣ ನಮ್ದು ಮಾಡಲೂರ್ ಕಿಚನ್ನೇ, ಹಾಗಾಗಿ ನಾನು ಈ ಸ್ಟಿಕ್ಕರ್ಗಳು ಹಾಕೋದು, ವಾಲ್ಗೆ ಏನಾದ್ರು ಅಂಟಿಸೋದು ಆ ತರ ಏನು ಮಾಡ್ತಾ ಇಲ್ಲ. ಜಸ್ಟ್ ಒಂದು ಹೊಸ ಲುಕ್ ಕೊಡೋದಕ್ಕೋಸ್ಕರ ಈ ತರ ಜಾರ್ಗಳನ್ನ ತಗೊಂಡು, ಕಂಟೈನರ್ ತಗೊಂಡು ನಾನು ಪ್ರತಿಯೊಂದು ಐಟಮ್ ಅನ್ನೋದು ಬರೀ ಗ್ರಾಸರೀಸು ಆ ತರ ಅಷ್ಟೇ ನಾನು ಅರೇಂಜ್ ಮಾಡ್ಕೊಂಡೆ. ಬೇರೆ ಏನಾದ್ರು ಸ್ಟಿಕ್ಕರು ಮತ್ತೆ LED ಲೈಟಿಂಗ್ ಆಗ್ಲಿ ಆ ತರದ್ದೇನು ಮಾಡಿಲ್ಲ. ನಾನು ಸಿಂಪಲ್ ಆಗಿ ನನಗೆ ಹೇಗೆ ಇಷ್ಟ ಆಗುತ್ತೆ ಆ ತರ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ತರ ಕೆಳಗಡೆ ಸುಮ್ಮನೆ ಅದು ಓಪನ್ ಇತ್ತು, ಅಲ್ಲಿ ಸುಮ್ಮನೆ ಗ್ಲಾಸು, ಡೈಲಿ ನೀರು ಕುಡಿಯೋ ಗ್ಲಾಸಸ್ ಅದನ್ನೆಲ್ಲ ಇಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಒಳಗಡೆ ಬಾಕ್ಸ್ಗೆ ಹಾಕ್ಬಿಟ್ಟು ಡೈಲಿ ಯೂಸ್ಗೆ ಏನ್ ಬೇಕು ಅಂದ್ರೆ ಒಗ್ಗರಣೆ ಐಟಮ್ಸ್, ಒಗ್ಗರಣೆಗೆ ಈಗ ಚಿತ್ರಾನ್ನ ಮಾಡ್ಲಿ ಅಥವಾ ಏನೇ ಮಾಡಿದ್ರು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಒಣಮೆಣಸಿನಕಾಯಿ ಇಂಥದೆಲ್ಲ ಡೈಲಿ ತಗೋತೀವಲ್ವಾ, ಅಂಥದನ್ನ ಇಲ್ಲೇ ಇದ್ರೆ ನಾನು ಪಟ್ಟಂತ ತಗೊಂಡು ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ. ಹಾಗೆ ಈ ಡ್ರೈ ಫ್ರೂಟ್ಸ್ ಅಷ್ಟೇನೆ ಅಲ್ಲೇ ಇಟ್ಟಿದ್ದೀನಿ ಒಂದು ಸೈಡ್, ಅವಾಗ ನನ್ನ ಮಗ ಬಂದು ತಗೊಂಡು ತಿನ್ಬಹುದು. ಮತ್ತೆ ನಮಗೆ ಕಾಣೋ ತರ ಇದ್ರೆ ನಾವು ಪ್ರತಿದಿನ ಯೂಸ್ ಮಾಡ್ತೀವಿ, ಇಲ್ಲಾದ್ರೂ ಒಳಗಡೆ ಇಟ್ರೆ ಅದನ್ನ ಮರ್ತೇ ಬಿಡ್ತೀವಿ. ಅದಕ್ಕೋಸ್ಕರ ನಾನು ಎಲ್ಲ ಡೈಲಿ ಯೂಸ್ ಮಾಡೋ ಅಂಥದನ್ನೆಲ್ಲ ಇಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಐಟಮ್ ನಮಗೆ ಗೊತ್ತಿರುತ್ತೆ, ಯಾಕಂದ್ರೆ ನಾವು ಪ್ರತಿದಿನ ಅಡುಗೆ ಮಾಡೋದ್ರಿಂದ ಲೇಡೀಸಿಗೆ ಯಾವ ಐಟಮ್ ಏನು ಅಂತ ಗೊತ್ತಿರುತ್ತೆ. ಆದ್ರೆ ಒಂದೊಂದ್ಸಲ ನಾವು ಊರಿಗೆ ಹೋದಾಗಲಿ ಏನಾದರೂ ಹೋದ್ರೆ, ನಾನು ಆಲ್ಮೋಸ್ಟ್ ಊರಿಗೆ ಬೇಸಿಗೆ ರಜದಲ್ಲಿ ಹೋಗ್ತೀನಿ. ಅವಾಗ ನನ್ನ ದೊಡ್ಡ ಮಗ ಆಗ್ಲಿ ನಮ್ಮ ಮನೆಯವ್ರು ಅಡುಗೆ ಮಾಡ್ಕೊಳ್ಳುವಾಗ ಈ ತರ ನಾವು ಪ್ರತಿಯೊಂದಕ್ಕೂ ಸ್ಟಿಕ್ಕರ್ ಹಾಕಿ ಇಡೋದ್ರಿಂದ ಅವರು ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ. ಅದಕ್ಕೋಸ್ಕರ ಈ ರೀತಿ ಮಾಡಿದೆ ಅಷ್ಟೇ, ಇಲ್ಲಾಂದ್ರೇನು ಎಲ್ಲ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಮಗೆ ಗೊತ್ತಾಗುತ್ತೆ. ಇವಾಗ ನಾನು ಒಂದು 10 ಡೇಸ್ ಅಥವಾ 12 ಡೇಸ್ ಊರಿಗೆ ಹೋಗ್ತೀನಿ, ಅವಾಗ ಪಾಪ ಅವನಿಗೆ ಈಸಿ ಆಗುತ್ತೆ, ಅವನು ಮಾಡ್ಕೋತಾನೆ. ಏನಾದರೂ ಅವನಿಗೆ ಬೇಕಾಗಿರೋ ಐಟಮ್ ಎಲ್ಲ ಕರೆಕ್ಟಾಗಿ ಅಲ್ಲಿ ಗೊತ್ತಾಗ್ಬಿಟ್ರೆ ಒಂದು ಸ್ವಲ್ಪ ಲೈಟಾಗಿ ಏನು ಬೇಕು ಅದನ್ನ ಅಡುಗೆ ಮಾಡ್ಕೊಳ್ಳೋಕೆ ಅವನಿಗೂ ಈಸಿ ಆಗುತ್ತೆ ಅಂತ ಈ ಥರ ಸ್ಟಿಕ್ಕರ್ ಹಾಕಿ ಇಟ್ಟೆ. ಮತ್ತೆ ಒಂದು ಲುಕ್ ಕೂಡ ಆಗುತ್ತೆ ಅದಕ್ಕೋಸ್ಕರ. ಹಾಗೆ ಈ ಥರ ಸ್ಪೈಸಸ್ ತಂದು ರ್ಯಾಕ್ ತಗೊಂಡಿದ್ದೆ, ಅದಕ್ಕೆ ನನ್ನ ಚಿಕ್ಕ ಮಗ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿದ್ನೆಲ್ಲ ಅದನ್ನೆಲ್ಲ ಜೋಡಿಸ್ತಾ ಇದ್ದೆ ಅವನೇನೆ. ಅವನು ಸುಮಾರು ನನಗೆ ಚೆನ್ನಾಗಿ ಹೆಲ್ಪ್ ಮಾಡ್ದ ಅವತ್ತು. ಆಲ್ಮೋಸ್ಟ್ ನಾನು ಇಷ್ಟು ಕೆಲಸನೇ ನಾನು ಒಂದು 2 ಡೇಸ್ ಏನೋ ಮಾಡಿಕೊಂಡೆ. ಒಂದು ದಿವಸ ಕ್ಲೀನಿಂಗು ಮತ್ತೆ ಜೋಡಿಸೋದು ಮೇಲ್ಗಡೆ ಮಾಡಿಕೊಂಡು, ಒಂದು ದಿವಸ ಕೆಳಗಡೆ ಮಾಡಿಕೊಂಡೆ. ಉಪ್ಪಿನ ಪುಡಿ, ಖಾರದ ಪುಡಿ ಎಲ್ಲ ಮೇಲೆ ಇಡ್ತಾ ಇದ್ದೀನಿ, ಸೋಡಾ ಪುಡಿ ಹಾಗೆ ಪೆಪ್ಪರ್ ಪೌಡ್ರು ಅದನ್ನೆಲ್ಲ ಆ ಥರ ಜಾರ್ಗೆ ಹಾಕೊಂಡೆ. ಸ್ಪೈಸಸ್ಗಳನ್ನೆಲ್ಲ ಈ ಥರ ಜಾರ್ಗೆ ಹಾಕೊಂಡೆ. ಹಾಗೆ ಸ್ಪ್ಯಾಚುಲಾಗಳ, ವುಡನ್ ಸ್ಪ್ಯಾಚುಲಾ ಆಗಲಿ, ಈ ಥರ ಸ್ಪ್ಯಾಚುಲಾ ಆಗಲಿ ಎಲ್ಲ ಒಂದೇ ಕಡೆ ಇರಲಿ ಅಂತ ಇದನ್ನು ಡಿಮಾರ್ಟಲ್ಲಿ ಯಾವಾಗಲೂ ತೊಗೊಂಡು ಬಂದಿದ್ದೆ, ಅದಕ್ಕೆ ಇಟ್ಬಿಟ್ಟು ಜೋಡಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಅಷ್ಟೇ ಅಲ್ವಾ, ಹೆಣ್ಮಕ್ಳಿಗೆ ಅವ್ರ ಕಿಚನ್ ಅಂದರೆ ತುಂಬಾನೇ ಇಷ್ಟ. ಕಿಚನ್ ಕ್ಲೀನ್ ಆಗಿದ್ರೆ ಏನೇ ಕೆಲಸ ಮಾಡೋಕ್ಕೂ ನಮಗೊಂದು ಇಂಟ್ರೆಸ್ಟ್ ಇರುತ್ತೆ. ನಾವು
ಇಲ್ಲ ಅಂದರೆ ಅದೇನಾದ್ರು ಗಲೀಜು ಮಾಡಿ ಇಟ್ಕೊಂಡ್ವಿ ಅಂದರೆ ಅಡುಗೆ ಮಾಡೋದಕ್ಕೆ ಆಗಲಿ ಏನಕ್ಕೆ ಆಗಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಹಾಗೆ ಇದೆರಡು ಆಯಿಲ್ ಬಾಟ್ಲು ಕೂಡ ತೊಗೊಂಡಿದ್ದೆ, ಅದಕ್ಕೆ ಆಯಿಲ್ ಕೂಡ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಕಡಲೆ ಬೀಜದ ಆಯಿಲ್ನ ಯೂಸ್ ಮಾಡ್ತೀನಿ, ಒಂದೊಂದ್ಸಲ ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಕೊಬ್ಬರಿ ಎಣ್ಣೆ ಖಾಲಿ ಆಗಿತ್ತು, ಇವಾಗ ಊರಿಗೆ ಹೋದರೆ ಅಮ್ಮ ಕೊಡ್ತಾರೆ, ಅದಕ್ಕೋಸ್ಕರ 2 ಬಾಟಲ್ಗೂ ನಾನು ಕಡಲೆ ಬೀಜದ ಎಣ್ಣೆನೇ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಒಂದು ಉದ್ದು ಇಟ್ಬಿಟ್ಟು ಅಲ್ಲೇ ನಾನು ಆಯಿಲು ಮತ್ತು ವುಡನ್ ಸ್ಪ್ಯಾಚುಲಾಸು ಹಾಗೆ ಕಲ್ಲುಪ್ಪು ಮತ್ತು ಪುಡಿ ಉಪ್ಪನ್ನ ಈ ಥರ ಜಾರ್ಗಳಿಗೆ ಹಾಕ್ಬಿಟ್ಟು ಅದೆಲ್ಲ ಇಟ್ಕೊಂಡಿದ್ದೀನಿ. ಅಂದರೆ ನಂಗೆ ಡೈಲಿ ಯೂಸ್ಗೆ ಏನೇನು ಬೇಕು ಅದನ್ನೆಲ್ಲ ಬೇಗ ಪಟ್ಟಂತ ಸಿಗೋ ಥರ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಯಿಲೆಲ್ಲ ಹಾಕ್ಬಿಟ್ಟು ಈ ಥರ ಟಿಶ್ಯೂನಲ್ಲಿ ನೀಟಾಗಿ ಒರೆಸಿ ಎತ್ತಿಟ್ಕೊಂಡೆ. ಪ್ರತಿದಿನ ಯೂಸ್ ಮಾಡೋವಾಗಲೂ ಅಷ್ಟೇ ಆಯಿಲ್ ಬಾಟ್ಲನ್ನ ಡೈಲಿ ಒರೆಸಿ ಇಡೋದ್ರಿಂದ ಅವಾಗವಾಗ ಕ್ಲೀನ್ ಮಾಡಬೇಕು ಅನ್ನೋ ಟೆನ್ಷನ್ ಏನಿರಲ್ಲ. ಅಲ್ಲೇ ತುಪ್ಪ ಆಗಲಿ ಮತ್ತು ಎಣ್ಣೆ ಹಾಕೋದಕ್ಕೆ ಅಂಥದ್ದೆಲ್ಲ ಆ ಕಡೆ ಕಾರ್ನರಲ್ಲಿ ಒಂದು ಉಡ್ದು ಸ್ಟೂಲ್ ಇಟ್ಟಿದ್ದೀನಿ. ಆ ಉಡ್ದು ಸ್ಟೂಲ್ ಇಟ್ಬಿಟ್ಟು ಅದ್ರ ಮೇಲೆ ಅರೇಂಜ್ ಮಾಡಿದ್ದೀನಿ. ಹಾಗೆ ಅಲ್ಲಿ ಒಂದು ಪ್ಲಾಸ್ಟಿಕ್ದು ವಾಸ್, ಅದು ಪ್ಲಾಸ್ಟಿಕ್, ಅದು ರಿಯಲ್ ಅಲ್ಲ, ಅದನ್ನು ಕೂಡ ಅಲ್ಲಿ ಅರೇಂಜ್ ಮಾಡಿದ್ದೀನಿ. ಹಾಗೆ ಈ ರ್ಯಾಕಲ್ಲಿ ಒಂದು ಮನಿ ಪ್ಲ್ಯಾಂಟ್ನ ಇಡೋಣ ಅಂತ ಇದನ್ನು ಮೀಶೋಯಿಂದ 2 ತರಿಸಿದ್ದೆ. ಒಂದನ್ನು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಅರೇಂಜ್ ಮಾಡಿದ್ದೀನಿ, ಒಂದಕ್ಕೆ ಈ ಥರ ಮನಿ ಪ್ಲ್ಯಾಂಟ್ನ ಹಾಕಿ ಇಟ್ಟೆ. ಏನೋ ಕಿಚನ್ಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಈ ಥರ ಏನಾದ್ರು ಗ್ರೀನರಿ ಇಟ್ಕೊಂಡ್ರೆ. ಇನ್ನೂ ತೊಗೋಬೇಕು ಸ್ವಲ್ಪ ಚಿಕ್ಕ ಚಿಕ್ಕ ಪಾಟ್ಗಳು ಆ ಥರ. ಸದ್ಯಕ್ಕೆ ನಾನು ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈ ಕಿಚನ್ ಇವಾಗ ಹೇಗೆ ಕಾಣಿಸ್ತಾ ಇದೆ, ಮೊದಲೇಗಿತ್ತು ಇವಾಗ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಸಿಂಪಲ್ಲಾಗಿ ಈ ರೀತಿ ಅರೇಂಜ್ ಮಾಡಿಕೊಂಡೆ. ಹಾಗೆ ಈ ಕಡೆ ನನ್ನ ಮಗನ ಜಿಮ್ಮಿಗೆ ಬೇಕಾಗಿರೋಂಥದ್ದು ಅವನು ಜ್ಯೂಸ್ಗಳು ಮಾಡ್ಕೊತಾನೆ ಡೈಲಿ, ಅದನ್ನ ಇಟ್ಕೊಂಡಿದ್ದಾನೆ. ಅಂದರೆ ಪೀನಟ್ ಬಟರು, ಹನಿ, ಓಟ್ಸು ಅದೆಲ್ಲ ಅವನು ಆ ಕಡೆ ಇಟ್ಕೊಂಡಿದ್ದಾನೆ. ಇವಾಗ ನನ್ನ ಕಿಚನ್ ಲುಕ್ ಹೇಗಿದೆ, ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.